ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸೊ ನೋಡಿ, ಇವತ್ತಿನ ವಿಷಯ ಹಾರೋಹಳ್ಳಿಗೆ ಮೆಟ್ರೋ ಸಂಪರ್ಕ ಬರುತ್ತಾ ಅಂತ. ನೋಡಿ, ಇತ್ತೀಚಿನ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಅವರು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಏನಂದ್ರೆ ಹಾರೋಹಳ್ಳಿಗೆ ಮೆಟ್ರೋ ಸಂಪರ್ಕವನ್ನ ಕಲ್ಪಿಸ್ತೀವಿ ಅಂತ. ಅಂದ್ರೆ ಈ ಒಂದು ಬಿಡದಿವರೆಗೂ ಮೆಟ್ರೋ ಬರುತ್ತೆ. ಅದಾದ್ಮೇಲೆ ಇತ್ತೀಚೆಗೆ ತಾಲೂಕಾದಂತ ಹಾರೋಹಳ್ಳಿಗೆ ಮೆಟ್ರೋ ಸಂಪರ್ಕವನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ ಫ್ರೆಂಡ್ಸ್. ತುಂಬಾ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಹಾರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ. ಈ ಒಂದು ಇಂಡಸ್ಟ್ರಿಯಲ್ ಏರಿಯಾಗೆ ಪ್ರತಿನಿತ್ಯ ಸಾವಿರಾರು ಕಾರ್ಮಿಕರು ಬೆಂಗಳೂರಿಂದನೇ ಬರ್ತಾ ಇದ್ದಾರೆ. ಈಗ ಚಳ್ಳೆಘಟ್ಟದವರೆಗೂ ಇರ್ತಕ್ಕಂಥ ಈ ಒಂದು ಮೆಟ್ರೋ ನಿಲ್ದಾಣ ಮುಂದಿನ ದಿನಗಳಲ್ಲಿ ಬಿಡದಿ ಮತ್ತು ಹಾರೋಹಳ್ಳಿಗೂ ಕೂಡ ಎಕ್ಸ್ಟೆಂಡ್ ಆಗೇ ಆಗುತ್ತೆ ಅನ್ನೋದು ಎಲ್ಲ ಜನಗಳ ಭರವಸೆ. ಫ್ರೆಂಡ್ಸ್, ಹಾಗಾದ್ರೆ ಕಮೆಂಟ್ ಮಾಡಿ, ಈ ಒಂದು ಸರ್ಕಾರದಲ್ಲಾಗಿರ್ಬೋದು, ಮುಂದಿನ ಸರ್ಕಾರಗಳು ಇದನ್ನ ಗಮನಕ್ಕೆ ತಂದು ಬೇಗ ಮಾಡ್ತಾರಾ ಅನ್ನೋದು ಕಮೆಂಟ್ ಮಾಡಿ ದಯವಿಟ್ಟು. ಯಾಕೆಂದ್ರೆ ಎಲ್ಲರಿಗೂ ಒಂದು ಕುತೂಹಲ ಆಗಿದೆ. ಗೊತ್ತಿರೋರು ಕಮೆಂಟ್ ಮಾಡ್ಬೋದು. ಆಲ್ರೆಡಿ ಕೆಲವು ಹೇಳಿಕೆಗಳನ್ನ ಶಾಸಕರಾಗಿರ್ಬೋದು, ರಾಜಕೀಯ ವಲಯದಲ್ಲಿರ್ತಕ್ಕಂಥ ಗಣ್ಯರು ಕೊಡ್ತಾ ಇದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನು ಇವತ್ತಿನ ಒಂದು ಟಾಪಿಕ್. ಪ್ರಜಾವಾಣಿ ಪೇಪರ್ ಅಲ್ಲಿ ಇತ್ತೀಚೆಗೆ ಅಂದ್ರೆ ಸುಮಾರು ಫೆಬ್ರವರಿ 18ನೇ ತಾರೀಕು ನಾವು ಓದಿದಂತ ಒಂದು ಪತ್ರಿಕೆಯ ವಿಷಯ ಏನಂದ್ರೆ, ಇಕ್ಬಾಲ್ ಹುಸೇನ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಭರವಸೆಗಳನ್ನ ಸುಮಾರು ಜನ ಕೊಡ್ತಾರೆ, ಆದ್ರೆ ಅದು ಕಾರ್ಯರೂಪಕ್ಕೆ ಬರುತ್ತಾ ಅನ್ನೋದು ಮುಂದಿನ ಕ್ವಶನ್. ಫ್ರೆಂಡ್ಸ್, ಹಾಗಾದ್ರೆ ಕಮೆಂಟ್ ಮಾಡಿ. ಈಗ ಚಳ್ಳೆಘಟ್ಟದಲ್ಲಿ ನೀವು ಇತ್ತೀಚೆಗೆ ನೋಡಿರ್ಬೋದು, ಸುಮಾರು ಗಾಡಿ ಪಾರ್ಕಿಂಗ್ಗೆ ಜಾಗ ಇಲ್ಲ, ಆ ತರ ಆಗಿದೆ. ಸುಮಾರು ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಒಂದು ಎಕ್ಸಿಟ್ ಮತ್ತೆ ಇನ್ಲೆಟ್ ಅಂದ್ರೆ ನಾವೇನ್ ಹೇಳ್ತೀರಾ, ಪ್ರವೇಶ ಮತ್ತು ಹೊರಗಡೆ ಬರುವಂತ ಪ್ಲೇಸ್ಗಳು ಒಂದೇ ಕಡೆ ಮಾಡಿದ್ದಾರೆ. ಸೊ ಇದು ರೀತಿ ಮುಂದುವರೆದ್ರೆ ಅಂದ್ರೆ ಇಲ್ಲಿನ ಜನಸಂಖ್ಯೆಗೆ ತುಂಬಾ ಅತಿಯಾದಂತ ಒತ್ತಡ ಇದೆ. ಏನಂದ್ರೆ ಟ್ರಾವೆಲ್ ಮಾಡೋದೇ ತುಂಬಾ ದೊಡ್ಡ ಕಷ್ಟ ಆಗಿದೆ. ಟ್ರಾಫಿಕ್ ಮೊದಲೆಲ್ಲ ಬೆಂಗಳೂರು ಇನ್ಸೈಡ್ ಇರ್ತಾ ಇತ್ತು, ಆದ್ರೆ ಇತ್ತೀಚೆಗೆ ಕುಂಬಳಗೋಡು, ಹೆಜ್ಜಾರದವರೆಗೂ ಕೂಡ ಟ್ರಾಫಿಕ್ ಗಳನ್ನ ನೋಡ್ತಾ ಇದೀವಿ. ಸೊ ಈ ಒಂದು ಸಂಚಾರ ದಟ್ಟಣೆಯನ್ನು ನಿಯಂತ್ರಿಸಬೇಕಾದ್ರೆ ಮೆಟ್ರೋ ಅತ್ಯಂತ ಅವಶ್ಯಕವಾಗಿದೆ. ಮತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಇತ್ತೀಚೆಗೆ ಮೆಟ್ರೋ ರೈಟ್ ಜಾಸ್ತಿ ಆಗಿತ್ತು, ಮತ್ತೆ ಕಮ್ಮಿ ಮಾಡಿದ್ದಾರೆ. ಹಾಗಾದ್ರೆ ಮೆಟ್ರೋ ಪ್ರಯಾಣಿಕರು ಜಾಸ್ತಿ ಆಗಿದಾರಾ, ಕಮ್ಮಿ ಆಗಿದಾರಾ ಅನ್ನೋದನ್ನ ದಯವಿಟ್ಟು, ನೀವು ಯಾರಾದ್ರೂ ಓಡಾಡ್ತಾ ಇದ್ರೆ ಡೈಲಿ ಸ್ನೇಹಿತರು ಯಾರಾದ್ರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಅದರಿಂದ ಈ ಕಮೆಂಟ್ ಇಂದ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಹಾಗಾದ್ರೆ ಟ್ರಾಫಿಕ್ ನ ಕಮ್ಮಿ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ನಮಗೆ ಮೆಟ್ರೋದ ಅವಶ್ಯಕತೆ ಇದೆಯಾ, ಈ ಸರ್ಕಾರಗಳು ಮಾಡುತ್ತವ ಹೇಗೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ನೋಡಿ, ಇತ್ತೀಚೆಗೆ ನೋಡಿ, ನೀವೇ ನೋಡ್ತಾ ಇದ್ದೀರಾ, ಒಂದು ಪ್ರಜಾವಾಣಿಯ ಒಂದು ಕಟ್ಟನ್ನ ನೀವು ನೋಡ್ತಾ ಇದ್ದೀರಾ. ಇದರಲ್ಲಿ ಇಕ್ಬಾಲ್ ಹುಸೇನ್ ಅವರು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಭರವಸೆಗಳನ್ನ ಮೊದಲು ಕೂಡ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮೊದಲಂತ ಬಿಜೆಪಿ ಅವರು ಆಗಿರ್ಬೋದು, ಕಾಂಗ್ರೆಸ್ ಅವರು ಆಗಿರ್ಬೋದು, JDS ಅವರು ಆಗಿರ್ಬೋದು, ಯಾವುದೇ ರಾಜಕೀಯ ವ್ಯಕ್ತಿಗಳು ಈ ರೀತಿ ಕೊಡ್ತಾರೆ. ಆದ್ರೆ ಅದನ್ನ ಕಾರ್ಯರೂಪಕ್ಕೆ ಎಷ್ಟು ಬರುತ್ತೆ ಅನ್ನೋ ಮುಂದಿನ ದಿನಗಳಲ್ಲಿ ನಾವೆಲ್ಲ ಪ್ರಯಾಣಿಕರು ಕಾದು ನೋಡ್ಬೇಕಾಗಿದೆ. ಯಾಕೆಂದ್ರೆ ನೀವು ನೋಡಿದೀರಾ, ಬೆಂಗಳೂರಿನ ಇತ್ತೀಚೆಗೆ ಬಿಡದಿಯಿಂದ, ರಾಮನಗರ, ಚನ್ನಪಟ್ಟಣದಿಂದ ಪ್ರತಿನಿತ್ಯ ಸಾವಿರಾರು ಕಾರ್ಮಿಕರು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಓಡೋರು ತುಂಬಾ ಜನ ಇದ್ದಾರೆ. ಅವರಿಗೆ ಅನುಕೂಲ ಆಗ್ಬೇಕಾಗುತ್ತೆ. ಬಿಡದಿಗೂ ಕೂಡ ಇದರಿಂದ ಮತ್ತೆ ಹಾರೋಹಳ್ಳಿ ಇಲ್ಲೆಲ್ಲ ಮೆಟ್ರೋ ಆದ್ರೆ ತುಂಬಾ ಜನಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಅದೇ ರೀತಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಕೂಡ ಮನಸ್ಸು ಮಾಡಿ ಆ ಪ್ರೈಸ್ಗಳನ್ನ ಕಮ್ಮಿ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಈ ಒಂದು ಬೆಂಗಳೂರನ್ನ ಏನ್ ಹೇಳ್ತಾರೆ, ಬೆಂಗಳೂರಿನ ಈ ಒಂದು ದಕ್ಷಿಣ ಭಾಗಕ್ಕೆ ತುಂಬಾ ಒಳ್ಳೇದಾಗಿ ಅಭಿವೃದ್ಧಿನ ಕಾಣೋದ್ರಲ್ಲಿ ಎರಡು ಮಾತಿಲ್ಲ. ಸೊ ಫ್ರೆಂಡ್ಸ್, ಹಾಗಾದ್ರೆ ನೋಡೋಣ ಮುಂದೆ ತುಂಬಾ ಅಭಿವೃದ್ಧಿ ಕಾರ್ಯಗಳು ಯಾವ ರೀತಿ ಸಾಕ್ತವೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ಹಾರೋಹಳ್ಳಿವರೆಗೂ ಮೆಟ್ರೋ ಬಂದ್ರೆ ಖಂಡಿತ ಇಲ್ಲಿನ ಪ್ರದೇಶ ಅಭಿವೃದ್ಧಿ ಆಗೇ ಆಗುತ್ತೆ. ತಾಲೂಕಾಗಿರುವಂತ ಹಾರೋಹಳ್ಳಿಗೆ ಬರೀ ಏನ್ ಹೇಳ್ತೀರಾ, ಯಾವುದೇ ಕಟ್ಟಡಗಳು, ಅಧಿಕಾರಿಗಳು ಕುಳಿತುಕೊಳ್ಳೋದಕ್ಕೆ ಒಂದು ಕಚೇರಿನೂ ಕೂಡ ಇಲ್ಲ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಇದೇ ರೀತಿ 33 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗಳ ಚಾಲನೆಯನ್ನ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಮರಳವಾಡಿ ರಸ್ತೆಯನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರಂತೆ. 300 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಮುಂದಿನ ದಿನಗಳಲ್ಲಿ ಚಾಲನೆ ನೀಡಲಾಗುವುದು ಅಂತ ಈ ಒಂದು ಶಾಸಕರು ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಹಾಗಾದ್ರೆ ಕಮೆಂಟ್ ಮಾಡಿ ದಯವಿಟ್ಟು. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನಿಮಗೂ ಗೊತ್ತಿರಬಹುದು. ನಮ್ಮ ಮೆಟ್ರೋ ಹಾರೋಹಳ್ಳಿಗೆ ಯಾವಾಗ ಬರ್ಬೋದು, ಯಾವ ಒಂದು ಇಯರ್ ಅಲ್ಲಿ ಬರ್ಬೋದು ಅಂತ. ಯಾಕೆಂದ್ರೆ ಒಂದು ರೀತಿ ಶುರುವಾದ್ರೆ ಅದು ಮೆಟ್ರೋ ತನ್ನ ಕಾರ್ಯ ಅಂದ್ರೆ ಕನ್ಸ್ಟ್ರಕ್ಷನ್ ಶುರುವಾದ್ರೆ ತುಂಬಾ ಡಿಲೇ ಆಗ್ಬಹುದು. ಅದು ಯಾವ ಇಯರ್ ಅಲ್ಲಿ ಬರ್ಬೋದು ಅಂತ ಕಮೆಂಟ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳಿಗಾಗಿ ನನ್ನ ಚಾನಲ್ ಅನ್ನ ಮೊದಲನೇ ಸಲ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.